ಎಲೆಕ್ಷನ್ಗೆ ಮುಹೂರ್ತ ನಿಗದಿಯಾಗಿದೆ. ಇದರ ಬೆನ್ನಿಗೆ ರಾಜಕೀಯ ಪ್ರತಿಕ್ರಿಯೆಗಳು ಕೂಡ ಬರೋದಕ್ಕೆ ಶುರುವಾಗಿದ್ದಾವೆ. ಚುನಾವಣಾ ದಿನಾಂಕ ಘೋಷಣೆಯಾಗಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮೂಲಕ ಸಂತಸ ಹಂಚಿಕೊಂಡಿದ್ದಾರೆ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಶುರುವಾಗಿದೆ ಅಂತ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಎನ್ಡಿಎ ಮೈತ್ರಿಕೂಟ ಈ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಸಜ್ಜಾಗಿದೆ. ಮತದಾರರ ಆಶೀರ್ವಾದವನ್ನು ನಾವು ಪಡೀತೀವಿ ಅಂತ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಜನರ ಆಶೀರ್ವಾದ ನಮಗೆ ಸಿಕ್ಕೇ ಸಿಗತ್ತೆ ಅನ್ನೋ ವಿಶ್ವಾಸದ ಮಾತುಗಳನ್ನು ಟ್ವೀಟ್ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ 400ಕ್ಕೂ ಹೆಚ್ಚಿನ ಸೀಟ್ನ ನಿರೀಕ್ಷೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಹಿಂದಿ ಭಾಷೆಯಲ್ಲಿ ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ನಲ್ಲಿ ಅವರು ಈ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿರುವಂಥ ವಿಚಾರವನ್ನು ಉಲ್ಲೇಖಿಸಿದರ ಜೊತೆಗೆ ನಾವು ಗೆಲ್ತೀವಿ, ಈ ಬಾರಿಯೂ ಕೂಡ ನಮಗೆ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತ ತಮ್ಮ ಆಶಾವಾದವನ್ನು ವ್ಯಕ್ತಪಡಿಸಿದ್ದಾರೆ. ಆ ದೃಶ್ಯವನ್ನು, ಆ ಟ್ವೀಟನ್ನು ನೀವು ನೋಡ್ತಾ ಇದ್ದೀರಿ. ಬಿಜೆಪಿ ಕಳೆದ ಬಾರಿ ಏನೋ ದೊಡ್ಡ ಮಟ್ಟದ ಬಹುಮತವನ್ನು ಪಡೆಯೋದಕ್ಕೆ ಯಶಸ್ವಿ ಆಯಿತು. ಈ ಬಾರಿಯೂ ಕೂಡ ಅಂಥದ್ದೇ ದೊಡ್ಡ ಮಟ್ಟದ ಬಹುಮತದ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಜೆಪಿಯೊಂದೇ 370ಕ್ಕೂ ಹೆಚ್ಚು ಸೀಟನ್ನು ಪಡೆಯಬೇಕು ಅಂತ ಬಯಸ್ತಾ ಇದೆ. ಅದರ ಜೊತೆಗೆ ಎನ್ಡಿಎ ಮೈತ್ರಿಕೂಟ 400 ದಾಟಬೇಕು ಅನ್ನೋದು ಅವರ ಲೆಕ್ಕಾಚಾರ. 400 ದಾಟಿದ್ರೆ ಸದೃಢ ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಯಾರ ಹಂಗಿಲ್ಲದೆಯೂ ಕೂಡ ಸರ್ಕಾರ ನಡೆಸಬಹುದು ಅನ್ನೋದು ಅವರ ಲೆಕ್ಕಾಚಾರ. ಕಳೆದ 2 ಅವಧಿಯಲ್ಲಿ ತನಗೆ 2014ರಲ್ಲಿ ಬಂದಂಥ ಸೀಟಿಗೂ 19ರಲ್ಲಿ ಬಂದಂಥ ಸೀಟಿಗೂ ವ್ಯತ್ಯಾಸಗಳಾಗಿದೆ. ಅಂದರೆ ಇನ್ಕ್ರೀಸ್ ಆಗಿದೆ ಎನ್ಡಿಎ ಮೈತ್ರಿಕೂಟದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಅಥವಾ ಸದಸ್ಯರ ಸಂಖ್ಯೆ. ಲೋಕಸಭಾ ಸದಸ್ಯರ ಸಂಖ್ಯೆ 19ಕ್ಕಿಂತಲೂ ಬೆಟರ್ ಆದಂಥ ಪರ್ಫಾರ್ಮೆನ್ಸನ್ನು 24ರಲ್ಲಿ ಕೊಡಬೇಕು ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಈಗಾಗಲೇ ಕರ್ನಾಟಕವೂ ಸೇರಿದಂತೆ 267 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಕೂಡ ಘೋಷಣೆಯನ್ನು ಮಾಡಿದೆ. ಕರ್ನಾಟಕದಲ್ಲಿ 20 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ. ಅದರ ಜೊತೆಗೆ ಬೇರೆ ಬೇರೆ ರಾಜ್ಯದ ಟಿಕೆಟ್ ಅನೌನ್ಸು ಕೂಡ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಕರ್ನಾಟಕದಲ್ಲಿ ಒಂದು 5 ಪೆಂಡಿಂಗ್ ಇದೆ. 3 ಜಾತ್ಯತೀತ ಜನತಾದಳದ ಶೇರ್ ಆಗಿರೋದ್ರಿಂದ ಒಂದು 5 ಕ್ಷೇತ್ರಗಳು ಪೆಂಡಿಂಗ್ ಇದೆ. 5 ಕ್ಷೇತ್ರಗಳು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಯಾರು ಅನ್ನೋದು ಫೈನಲ್ ಆಗೋದಕ್ಕಿದೆ. ಇವತ್ತೋ ನಾಳೆನೋ ನಾಡಿದ್ದೋ ಬಿಜೆಪಿಯ 3ನೇ ಪಟ್ಟಿ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ 2ನೇ ಪಟ್ಟಿ ರಿಲೀಸ್ ಆಗಬಹುದು. ಯಾರೋ ಆ 5 ಕ್ಷೇತ್ರಗಳಿಗೆ ಅಭ್ಯರ್ಥಿ ಅನ್ನೋದು. ಈ ಮಧ್ಯೆ ಇವತ್ತು ಕಲಬುರಗಿಯಲ್ಲಿ ಪ್ರಧಾನಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡರು. ಕಲಬುರಗಿಯಲ್ಲಿ ನಡೆದಂಥ ಕಾರ್ಯಕ್ರಮದ ದೃಶ್ಯಗಳನ್ನು ಕೂಡ ನೀವು ಈಗ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಲ್ಲಿ ಅಭ್ಯರ್ಥಿ ಉಮೇಶ್ ಜಾಧವ್ ಪರ ಅವರು ಮತಯಾಚನೆಯನ್ನ ಕೂಡ ಮಾಡಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.